ಯಾವುದೇ ಮಕ್ಕಳಿಗೆ ಗೊಂದಲ ಭಯ ಏನು ಬೇಡ ಸರ್. ಅವ್ರು ಏನು ಅಂದ್ಕೊಂಡು ಬಂದಿರ್ತಾರೆ ಅದೇ ರೀತಿ ಕ್ವಶನ್ ಪೇಪರ್ಸ್ ಇರ್ತವೆ. ನಾವು PUD ಇಲಾಖೆಯಲ್ಲಿ ಇಲ್ಲಿಂದ ನಾನು ಸುಮಾರು 27 ವರ್ಷದಿಂದ ನೋಡ್ತಾ ಇದ್ದೀನಿ. ನಾವೇನು ಕಷ್ಟ ಅಂದ್ಕೊಂಡು ಹೋಗಿರ್ತೀವಿ ಅದಕ್ಕಿಂತ ಈಸಿಯಾಗಿರುತ್ತೆ. ಎಲ್ಲ ಉಪನ್ಯಾಸಕರು ಮತ್ತು ನಮ್ಮ ಮಂಡಳಿ ವಿದ್ಯಾರ್ಥಿಗಳ ಪರವಾಗಿದೆ. ನಿಮಗೆಲ್ಲೂ ದಾರಿ ತಪ್ಪಿಸೋ ಕೆಲಸನ ನಮ್ಮ ಮಂಡಳಿ ಆಗಿರಲಿ ನಮ್ಮ ಉಪನ್ಯಾಸಕರಲ್ಲಿ ಮಾಡೋದಿಲ್ಲ. ನೀವೇನು ಓದ್ಕೊಂಡು ಹೋಗಿರ್ತೀರಿ ಅದೇ ಬರುತ್ತೆ. ಧೈರ್ಯವಾಗಿ ಬರೀರಿ, ಭಯ ಪಡಬಾರ್ದು. ಏನಾರು ಭಯ ಆಯಿತು ಅಂದರೆ ಒಂದು 5 ನಿಮಿಷ ಸುಮ್ಮನೆ ಕುಳಿತುಕೊಳ್ಳಿ, ಪರವಾಗಿಲ್ಲ, ನಿಮ್ಗೆ ಟೈಮ್ ಇರುತ್ತೆ. ಕುಳಿತುಕೊಂಡು ಸಮಾಧಾನ ಆದಮೇಲೆ ಶುರು ಮಾಡಿ. ನೀವು ರಾತ್ರಿ ಆದಷ್ಟು ಒಂದು ಸ್ವಲ್ಪ ಕನಿಷ್ಠ ಒಂದು 6 ಗಂಟೆ ನಿದ್ರೆ ಮಾಡ್ಕೊಂಡು ಹೋಗಿ. ಕನಿಷ್ಠ 6 ಗಂಟೆ ನಿದ್ರೆ ಮಾಡ್ಕೊಂಡು ಹೋದರೆ ಎಕ್ಸಾಮಿನೇಷನ್ ಖುಷಿಯಿಂದ ಬರಿಬೋದು. ಇಡೀ ರಾತ್ರಿ ಓದಿದ್ರೆ ಅಲ್ಲಿ ಒಂದು ಸ್ವಲ್ಪ ಹೆಡ್ಡೇಕ್ ಬರುತ್ತೆ, ಒಂದು ಸ್ವಲ್ಪ ಆಯಾಸ ಅನಿಸುತ್ತೆ, ಗೊತ್ತಿರೋದು ಒಂದು ಸ್ವಲ್ಪ ಮರ್ತೋಗ್ಬಿಡುತ್ತೆ, ಇವೆಲ್ಲ ಆಗ್ತವೆ. ಕನಿಷ್ಠ 6 ಗಂಟೆ ನಿದ್ರೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.